ಈಗ ಫಾರ್ಮುಲಾ 20 ನಾನು ಫ್ಯೂಚರ್, ಈಗ ಪ್ರೆಸೆಂಟ್ ಆಯ್ತು, ಪಾಸ್ಟ್ ಆಯ್ತು, ಫ್ಯೂಚರ್ ಅಷ್ಟೇನೆ, ಪಾಸ್ಟ್ ತರನೇ ತುಂಬಾ ಸಿಂಪಲ್. ವಿಲ್ ಮತ್ತೆ ವಿಲ್ ನಾಟ್ ಅದನ್ನ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ವೋಂಟ್ ಅಂತ ಹೇಳ್ತೀವಿ. V1 ಅನ್ನ ಯೂಸ್ ಮಾಡ್ತೀವಿ ಅಷ್ಟೇನೆ. V1 ಯೂಸೇಜ್ ತುಂಬಾ ಸಿಂಪಲ್. ಸೊ ಫಾರ್ಮುಲಾ ನೋಡಿ, ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್ ಒಂದಕ್ಕಿಂತ ಜಾಸ್ತಿ, ದೇ, ವಿ, ರಘು ಅಂಡ್ ಪವನ್ ಇಬ್ರು ವ್ಯಕ್ತಿಗಳಾದ್ರು, ಎನಿ ಸಿಂಗ್ಯುಲರ್, ಹಿ, ಶಿ, ರಘು. ಸೊ ವಿಲ್ ನಾಟ್ ಪಾಸಿಟಿವ್ ಸೆಂಟೆನ್ಸಸ್ಗೆ ವಿಲ್. ಸೊ ವಿಲ್ ನಾಟ್, ವೋಂಟ್ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನಾವು ವೋಂಟ್ ಅಂತ ಹೇಳ್ತೀವಿ. ರಿಟರ್ನ್ ಇಂಗ್ಲಿಷ್ ಅಲ್ಲಿ ವಿಲ್ ನಾಟ್ ಅಂತ ಬರೀತೀವಿ. ಸೊ V1, ಸೊ ಎನಿಥಿಂಗ್. ನೀವು ಒಂದ್ ಪಕ್ಷ ವಿಲ್ ನಾಟ್, ಐ ವಿಲ್ ನಾಟ್ ಅಂತ ಹೇಳಿದ್ರು ಅರ್ಥ ಆಗತ್ತೆ. ಸೊ ಹಂಗಾಗಿ ಆಬ್ಜೆಕ್ಟಿವ್ ಆಫ್ ದ ಲ್ಯಾಂಗ್ವೇಜ್ ಇಸ್ ಟು ಕಮ್ಯುನಿಕೇಟ್ ಅಂತ. ನೀವ್ ಏನ್ ಅನ್ಕೊಂಡಿದ್ದೀರಾ ಅದನ್ನ ಹೇಳ್ಬೇಕು. ಫ್ಯೂಚರ್ ಅಲ್ಲಿ ಮಾತಾಡ್ಬೇಕಾದ್ರೆ ಟೈಮ್ ರೆಫರೆನ್ಸ್ ನ ಕೊಡ್ಬೇಕು. ಸೊ ಟೈಮ್ ರೆಫರೆನ್ಸ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ನಾನು ಕಾಲೇಜಿಗೆ ಹೋಗಲ್ಲ, ಯಾವಾಗ? ಸೊ ನಾನ್ ನಾಳೆ ಹೋಗಲ್ವಾ, ನಾಡಿದ್ದು ಹೋಗಲ್ವಾ? ಸೊ ನಾನು ಬೈಕ್ ರಿಪೇರಿ ಕೊಡಲ್ಲ, ನಾನು ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡಲ್ಲ, ಮುಂದಿನ ತಿಂಗಳ, ಅದ್ರ ಮುಂದಿನ ತಿಂಗಳ, ಮುಂದಿನ ವರ್ಷನ. ಸೊ ಟೈಮ್ ರೆಫರೆನ್ಸ್ ಅನ್ನ ಕೊಡ್ಬೇಕು. ಟೈಮ್ ರೆಫರೆನ್ಸ್ ಅನ್ನ ನೀವು ಕೊಡ್ಲಿಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ಮಾತಾಡ್ಬೇಕಾದ್ರೆ ಅಂತ ಸೆಂಟೆನ್ಸ್ ಗಳನ್ನ ಆಂಬಿಗಿಯಸ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಆಂಬಿಗಿಯಸ್ ಅಂದ್ರೆ ನಿಮ್ಗೆ ಅದೇನು ಕ್ಲಾರಿಟಿ ಕೊಡ್ತಾ ಇಲ್ಲ. ಸೊ ಹೆಂಗೆ ಅನ್ನೋದನ್ನ ನಿಮಗೆ ಕ್ಲಾರಿಟಿ ಕೊಡ್ತಾ ಇಲ್ಲ, ಹಂಗಾಗಿ ಅಂತದನ್ನ ನಾವು ಆಂಬಿಗಿಯಸ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಸೊ ಫ್ಯೂಚರ್ ಮುಂದೆ ನಡೀತಕ್ಕಂಥದ್ದು, ಅದನ್ನ ಫ್ಯೂಚರ್ ಅಲ್ವಾ. ನೆಕ್ಸ್ಟ್ ಈಗ ಕೆಲವು ಸೆಂಟೆನ್ಸ್ ಗಳನ್ನ ನೋಡೋಣ. ತುಂಬಾ ಸಿಂಪಲ್ ಇದು. ಸೊ ಎಲ್ಲದಕ್ಕೂ ಸೇಮ್. ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ. ಸೊ ಐ ವಿಲ್ ಗೋ ಅನ್ನೋದು ವರ್ಬ್ V1. ಸೊ ಇಲ್ಲಿ V1 ಯೂಸ್ ಮಾಡ್ಬೇಕಷ್ಟೇ. ಎಲ್ಲ ಕಡೆ V1 ಯೂಸ್ ಮಾಡ್ತಾ ಹೋಗ್ತೀವಿ. ಗೋ, ವೆಂಟ್, ಗಾನ್, ಗೋಯಿಂಗ್. ನಿಮಗೆ V1, V2, V3, V4 ಫಾರ್ಮ್ಸ್ ಗೊತ್ತು. ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ. ಐ ವಿಲ್ ನಾಟ್, ಅದನ್ನ ಐ ವೋಂಟ್ ಗೋ ಟು ಸ್ಕೂಲ್ ಟುಮಾರೋ. ನೋಡಿ, ನೆಗೆಟಿವ್ ಸೆಂಟೆನ್ಸಸ್ ಅಲ್ಲೂ V1 ಬರುತ್ತೆ. ಐ ವೋಂಟ್ ಗೋ ಟು ಸ್ಕೂಲ್ ಟುಮಾರೋ. ಇಲ್ಲಿ ಟುಮಾರೋ ಅನ್ನೋದೇನು? ಟೈಮ್ ರೆಫರೆನ್ಸ್. ಟೈಮ್ ರೆಫರೆನ್ಸ್ ತುಂಬಾ ಇಂಪಾರ್ಟೆಂಟ್. ದೇ ವಿಲ್ ಪ್ಲೇ ಕ್ರಿಕೆಟ್ ದಿಸ್ ಈವ್ನಿಂಗ್ ಅಂದ್ರೆ ಇದು ಬೆಳಿಗ್ಗೆ ಹೇಳ್ತಾ ಇರೋಂಗೆ ಅಥವಾ ಮಧ್ಯಾಹ್ನ ಹೇಳ್ತಾ ಇರೋಂಗೆ. ದಿಸ್ ಈವ್ನಿಂಗ್ ಅಂದ್ರೆ ಇವತ್ತು ಸಾಯಂಕಾಲ ಅಂತ. ಸೊ ಐ ವಿಲ್ ಪ್ಲೇ ಅನ್ನೋದು ವರ್ಬ್ V1. ಸೊ ಕ್ರಿಕೆಟ್ ದಿಸ್ ಈವ್ನಿಂಗ್ ಅನ್ನೋದು ಟೈಮ್ ರೆಫರೆನ್ಸ್. ಇದು ಕ್ರಿಕೆಟ್ ಅನ್ನೋದು ಎನಿಥಿಂಗ್ ಆಗತ್ತೆ. ದೇ ವೋಂಟ್ ಪ್ಲೇ ಕ್ರಿಕೆಟ್ ದಿಸ್ ಈವ್ನಿಂಗ್. ಅವರು ಕ್ರಿಕೆಟ್ ಅನ್ನ ಇವತ್ತು ಆಡಲ್ಲ. ಸೊ ವಿ ವಿಲ್ ವಿಸಿಟ್ ದ ಮ್ಯೂಸಿಯಂ ನೆಕ್ಸ್ಟ್ ಸಂಡೇ. ವಿಸಿಟ್ ಅನ್ನೋದು V1, ನೆಕ್ಸ್ಟ್ ಸಂಡೇ ಅನ್ನೋದು ಟೈಮ್ ರೆಫರೆನ್ಸ್ ಆಯ್ತು. ವಿ ವೋಂಟ್ ವಿಸಿಟ್ ದ ಮ್ಯೂಸಿಯಂ ನೆಕ್ಸ್ಟ್ ಸಂಡೇ. ನಾವು ಮ್ಯೂಸಿಯಂ ಅನ್ನ ನೆಕ್ಸ್ಟ್ ಸಂಡೇ ವಿಸಿಟ್ ಮಾಡಲ್ಲ. ರಘು ಅಂಡ್ ಪವನ್ ವಿಲ್ ಕ್ಲೀನ್ ಅನ್ನೋದು V1. ಕ್ಲೀನ್ ದ ಕ್ಲಾಸ್ ರೂಮ್ ಟುಮಾರೋ ಮಾರ್ನಿಂಗ್ ಅನ್ನೋದೇನಾಯ್ತು? ಟೈಮ್ ರೆಫರೆನ್ಸ್ ಆಯ್ತು. ರಘು ಅಂಡ್ ಪವನ್ ವೋಂಟ್ ಕ್ಲೀನ್ ದ ಕ್ಲಾಸ್ ರೂಮ್ ಟುಮಾರೋ ಮಾರ್ನಿಂಗ್. ಸೊ ಇಲ್ಲಿ ನೋಡಿ, ಟುಮಾರೋ ಮಾರ್ನಿಂಗ್ ಅನ್ನೋದು ಏನಾಯ್ತು? ಟೈಮ್ ರೆಫರೆನ್ಸ್ ಆಯ್ತು. ಸೊ ಹಿ ವಿಲ್ ವಾಚ್ ಎ ಮೂವಿ ಟುನೈಟ್ ಅಂದ್ರೆ ಇವತ್ತು ರಾತ್ರಿ ಅಂತ. ಓಕೆ, ಸೊ ಟುಡೇ ನೈಟ್ ಅನ್ನೋದಕ್ಕಿಂತ ಟುನೈಟ್ ಅನ್ನೋದು ಸೂಕ್ತ ಆಯ್ತಾ. ಸೊ ಟುನೈಟ್ ಅಂದ್ರೆ ಇವತ್ ರಾತ್ರಿ, ಇವತ್ ಬೆಳಿಗ್ಗೆ ದಿಸ್ ಮಾರ್ನಿಂಗ್, ಇವತ್ ಆಫ್ಟರ್ನೂನ್ ದಿಸ್ ಆಫ್ಟರ್ನೂನ್, ಟುನೈಟ್ ಇವತ್ತು ರಾತ್ರಿ. ಹಿ ವಿಲ್ ಫ್ಯೂಚರ್ ಅಲ್ವಾ. ಹಿ ವಿಲ್ ವಾಚ್ V1 ವಾಚ್ಡ್ ವಾಚಿಂಗ್ ಅಂತ ಬರುತ್ತೆ. ಹಿ ವೋಂಟ್ ವಾಚ್ ಎ ಮೂವಿ ಟುನೈಟ್. ಅವನು ಇವತ್ತು ಮೂವಿಯನ್ನ ನೋಡಲ್ಲ. ಹಿ ವೋಂಟ್ ವಾಚ್ ಎ ಮೂವಿ ಟುನೈಟ್. ಶಿ ವಿಲ್ ಕುಕ್ ಡಿಲಿಷಿಯಸ್ ಫುಡ್ ಟುಮಾರೋ. ಸೊ ಟುಮಾರೋ ಅನ್ನೋದು ಟೈಮ್ ರೆಫರೆನ್ಸ್. ಒಳ್ಳೆ, ಸೊ ಒಂದು ಚೆನ್ನಾಗಿರೋ ಫುಡ್ ಅನ್ನ, ಡಿಲಿಷಿಯಸ್ ಫುಡ್ ಅನ್ನ ನಾಳೆ ಅವಳು ಪ್ರಿಪೇರ್ ಮಾಡ್ತಾಳೆ. ಶಿ ವಿಲ್ ಕುಕ್ ಡಿಲಿಷಿಯಸ್ ಫುಡ್ ಟುಮಾರೋ. ಶಿ ವಿಲ್ ನಾಟ್ ಕುಕ್ ಅಥವಾ ಶಿ ವೋಂಟ್ ಕುಕ್ ಡಿಲಿಷಿಯಸ್ ಫುಡ್ ಟುಮಾರೋ ಅನ್ನೋದು ಏನಾಗುತ್ತೆ? ಟೈಮ್ ರೆಫರೆನ್ಸ್ ಆಗತ್ತೆ. ಟುಮಾರೋ ಅನ್ನೋದು ಟೈಮ್ ರೆಫರೆನ್ಸ್ ಆಗತ್ತೆ. ಇಲ್ಲಿ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಒಂದ್ಸಲಿ ಫುಲ್ ರೀಕ್ಯಾಪ್ ಮಾಡ್ತೀನಿ. ಸೊ ಸಿಂಪಲ್ ಪ್ರೆಸೆಂಟ್ ಟೈಮ್ ಅಲ್ಲಿ ಐ, ಯು, ಎನಿ ಪ್ಲೂರಲ್ ಬಂದಾಗ V1 ಬರ್ತಿತ್ತು.
ನಾನು ಏನ್ ಹೇಳಿದ್ದೆ, ಸಿಂಪಲ್ ಪ್ರೆಸೆಂಟ್ ಟೈಮ್ ಅಂದ್ರೆ ಆಕ್ಷನ್ಸ್ ವಿಚ್ ವಿ ರಿಪೀಟ್ ಅಂತ ಹೇಳಿದ್ದೆ. ಯಾವ ಯಾವ ಆಕ್ಷನ್ಸ್ ಅನ್ನ ನಾವು ಪದೇ ಪದೇ ಹೇಳ್ತೀವಿ ಅದನ್ನ ಸಿಂಪಲ್ ಪ್ರೆಸೆಂಟ್ ಟೈಮ್ ಅಲ್ಲಿ ಹೇಳ್ತೀವಿ. ಐ ಗೋ ಟು ಆಫೀಸ್ ಡೈಲಿ. ಸೊ ಅಥವಾ ಡೈಲಿ ಐ ಗೋ ಟು ಆಫೀಸ್. ಐ ಪೇ ಎಲೆಕ್ಟ್ರಿಸಿಟಿ ಬಿಲ್ ಮಂತ್ಲಿ. ಐ ಡೋಂಟ್ ಪೇ ಎಲೆಕ್ಟ್ರಿಸಿಟಿ ಬಿಲ್ ಮಂತ್ಲಿ. ನೆಗೆಟಿವ್ ಸೆಂಟೆನ್ಸಸ್ಗೆ ಡೋಂಟ್ ಬರುತ್ತೆ ಅಂತ ಹೇಳಿದ್ದೆ. ಅದೇನೆ. ಸೊ ಐ ಯು ಎನಿ ಪ್ಲೂರಲ್ ಬಿಟ್ಟು ಎನಿ ಸಿಂಗ್ಯುಲರ್ ಬಂದಾಗ ಏನಾಗುತ್ತೆ ಅಂದ್ರೆ, ಸೊ V1 ಜೊತೆಗೆ SES IES ಆಡ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಹಿ ಗೋಸ್ ಟು ಆಫೀಸ್ ಡೈಲಿ. ಹಿ ಗೋಸ್ V1 ಜೊತೆಗೆ ಏನಾಯ್ತು, ES ಆಡ್ ಆಯ್ತು. ಹಿ ಕ್ರೈಸ್ ಡೈಲಿ. ಅವನು ಅಳ್ತಾನೆ, ವೈ ಇರೋದು IES ಆಗುತ್ತೆ. ಸೊ ಹಂಗೆ. ಸೊ ಹಿ ವರ್ಕ್ಸ್ ಇನ್ ಕೆನರಾ ಬ್ಯಾಂಕ್. ಅವನು ಕೆನರಾ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾನೆ. ಸೊ ಈ ರೀತಿ ಸೆಂಟೆನ್ಸ್ ಗಳನ್ನ ನೋಡಿದ್ವಿ. ನೆಗೆಟಿವ್ ಸೆಂಟೆನ್ಸ್ ಬಂದಾಗ V1 ಬರುತ್ತೆ. ಹಿ ಡಸಂಟ್ ಗೋ. ಅಲ್ಲಿ V1 ಜೊತೆಗೆ SES IES ಆಡ್ ಆಗ್ಬಾರ್ದು. ಹಿ ಡಸಂಟ್ ಗೋ ಟು ಆಫೀಸ್ ಡೈಲಿ ಅಂತ. ಆಮೇಲೆ ಪಾಸ್ಟ್ ನೋಡಿದ್ವಿ. ಐ ಯು ಎನಿ ಪ್ಲೂರಲ್ ಎನಿ ಸಿಂಗ್ಯುಲರ್ ಬಂದಾಗ V2 ಬರುತ್ತೆ ಅಂತ. ಐ ವೆಂಟ್ ಟು ಆಫೀಸ್ ಎಸ್ಟರ್ಡೇ. ಅಲ್ಲಿ ಟೈಮ್ ರೆಫರೆನ್ಸ್ ಕೊಡಬೇಕು ಅಂತ ಹೇಳಿದ್ದೆ. ನೆಗೆಟಿವ್ ಸೆಂಟೆನ್ಸಸ್ಗೆ V1 ಬರುತ್ತೆ. ಐ ಡಿಂಟ್ ಗೋ ಟು ಆಫೀಸ್ ಎಸ್ಟರ್ಡೇ. ಫ್ಯೂಚರ್ ಅಲ್ಲಿ ವಿಲ್ ನಾಟ್, ವಿಲ್ ನಾಟ್ ಅನ್ನು ವೋಂಟ್ ಅಂತ ಹೇಳ್ತೀವಿ. V1 ಬರುತ್ತೆ. ಐ ವಿಲ್ ಗೋ ಟು ಆಫೀಸ್ ಟುಮಾರೋ. ಐ ವೋಂಟ್ ಗೋ ಟು ಆಫೀಸ್ ಟುಮಾರೋ. ತುಂಬಾ ಸಿಂಪಲ್. ಆದಷ್ಟು ಇದನ್ನ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು.